ನೋಡ್ರಿ ಬೋರ್ಡ್ ಮೇಲೆ ಒಂದು ಸುಲಭವಾಗಿರುವಂಥ ಒಂದು ಲೆಕ್ಕವನ್ನು ಹಾಕಿದ್ದೀನಿ. 700ರಲ್ಲಿ ಎಷ್ಟನ್ನು ಕಳಿಬೇಕು? 362 ಕಳಿಬೇಕು. ಒಂದು ರೂಪಾಯಿ ಲೆಕ್ಕದಲ್ಲಿ ಇದನ್ನ ಲೆಕ್ಕವನ್ನ ಮಾಡೋಣ. ನಮ್ಮ ಹತ್ರ ಎಷ್ಟಿದೆ ಹೇಳ್ರಿ? 700. ಅವ್ರಿಗೆ ಕೊಡ್ಬೇಕಾಗಿರೋದು ಎಷ್ಟು? 362. ಹೌದಾ? ಓಕೆ. ನಮ್ಮ ಹತ್ರ ಎಷ್ಟಿದೆ? 100 ಇದೆ. 100 ಇದ್ದಾವೆ, 700 ಇದೆ. ಅವ್ರಿಗೆ 300 ಕೊಡ್ಬೇಕು. ಇದನ್ನ ಸುಲಭವಾಗಿ ಅವರಿಗೆ ಕೊಟ್ಬಿಡ್ಬೋದು. ಆದ್ರೆ ಮುಂದೆ ಕೊಡ್ಬೇಕಾಗಿರುವಂಥದ್ದು 10 ಇದೆ ನನ್ನ ಹತ್ರ ಇಲ್ಲ. ಬಿಡಿ ಸ್ಥಾನದ 2 ಇದೆಯೇನು? ಅದು ಇಲ್ಲ. 2 ರೂಪಾಯಿನೂ ಇಲ್ಲ, 10 ರೂಪಾಯಿ ನೋಟ್ನೂ ಇಲ್ಲ. ಬರೀ ನಮ್ಮ ಹತ್ರ ಇರೋದು ಎಷ್ಟು? 100 ರೂಪಾಯಿ ನೋಟ್. ಈಗೇನ್ ಮಾಡೋಣ? ನಾವು ಅವರಿಗೆ 62 ರೂಪಾಯಿ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? 100 ರೂಪಾಯಿದೊಳಗೆ ಏನ್ ಮಾಡ್ಬೇಕು? 62 ರೂಪಾಯಿ ಕೊಡಬೇಕು ಅವರಿಗೆ. 2 ರೂಪಾಯಿ ಕೊಡ್ಬೇಕು, 60 ರೂಪಾಯಿ ಕೊಡ್ಬೇಕು. ಆನಂತರ ಈ 300 ಅವರಿಗೆ ಕೊಡ್ಬೇಕು. ಸೊ ಏನ್ ಮಾಡ್ಬೇಕು? ಅದನ್ನ 700 ರೂಪಾಯಲ್ಲಿ ಒಂದು 100 ರೂಪಾಯಿಯನ್ನ ಚೇಂಜ್ ಮಾಡಿಸ್ಬೇಕು. ಏನ್ ಮಾಡ್ಬೇಕು? ಚೇಂಜ್ ಮಾಡಿಸ್ಬೇಕು. ಓಕೆ. 700ರಲ್ಲಿ ಒಂದು 100 ರೂಪಾಯಿಯನ್ನ ಅವರಿಗೆ ಕೊಡಬೇಕು. ಅಂದ್ರೆ ಎಷ್ಟು ಉಳಿತದೆ ನಮ್ಮ ಹತ್ರ? 6. ಕರೆಕ್ಟಾ? 700ರಲ್ಲಿ ಏನ್ ಮಾಡ್ತಾ ಇದೀವಿ? ಆ 700 ರೂಪಾಯಿಯಲ್ಲಿ 1 ರೂಪಾಯಿನ ಕೊಡ್ತಾ ಇದ್ದೀವಿ. 100 ರೂಪಾಯಿನ ಕೊಡ್ತಾ ಇದ್ದೀವಿ. ಸೊ 100 ರೂಪಾಯಿಯನ್ನು ನಾವು ಯಾರಿಗೆ ಕೊಡಬೇಕು? ಇವ್ರಿಗೆ ಕೊಡಬೇಕು. ಅಂದ್ರೆ ಇವ್ರು ಯಾರು? 10ರ ಸ್ಥಾನ. ಹೌದಾ? ಇವ್ರು ಯಾರು? 10ರ ಸ್ಥಾನ. ಸೊ 100 ರೂಪಾಯಿಯಲ್ಲಿ 10 ಎಷ್ಟಿರ್ತಾವ ಹೇಳಿ? 100 ರೂಪಾಯಿ 10 ಎಷ್ಟಿರ್ತಾವ? 10, 20, 30, 40, 50 ಎಷ್ಟಿರ್ತಾವ? 10 ಇರ್ತಾವ. ಎಷ್ಟಿರ್ತಾವ ಅವು? 10 ಇರ್ತಾವ. ಎಷ್ಟಿರ್ತಾವ? 10 ಇರ್ತಾವ. ಸೊ ಈಗ ನಮಗೆ ಇವರಿಗೆ ನಮ್ಮ ಹತ್ರ 10 ಅದಾವ. ಅವ್ರಿಗೆ ಎಷ್ಟು ಕೊಡ್ಬೇಕು? ನಾವು 6 ಕೊಡಬೇಕು. ಕೊಡ್ಲಿಕ್ಕೆ ಆಗುತ್ತೆ ಇಲ್ಲ? ನೆಕ್ಸ್ಟ್ ಇಲ್ಲಿ ಬರೋಣ. 2 ರೂಪಾಯಿ ಕೊಡ್ಬೇಕು ಬೇಡ? ಓಕೆ. ಮೊದಲು 2 ರೂಪಾಯಿನೇ ಕೊಡ್ಬೇಕು ನಾವು. ಸೊ 2 ರೂಪಾಯಿ ಕೊಡ್ಬೇಕಂದ್ರೆ ಮತ್ತೆ ಏನ್ ಮಾಡ್ಬೇಕು? 10ರಿಂದನೂ ಮತ್ತೆ ಅವರಿಗೆ ಬಿಡಿಯವರಿಗೆ ಕೊಡ್ಬೇಕು. ಸೊ 10ರಲ್ಲಿ ಬಿಡಿದ ಒಂದು ಗುಂಪು ಕೊಡ್ಬೇಕಂದ್ರೆ ನಾವು ಈ 10ನ್ನ ಒಂದು ಗುಂಪು ಕೊಡ್ಬೇಕು. 10 ಗುಂಪು ಒಂದು ಇಲ್ಲಿ ಕೊಡ್ಬೇಕು. ಎಷ್ಟು ಕೊಡ್ತಾ ಇದೀವಿ? 10 ಗುಂಪು ಕೊಡ್ತಾ ಇದೀವಿ. ನಮಗೆ ಇಲ್ಲಿ 10ರಲ್ಲಿ ಒಂದು ಗುಂಪು ಎಷ್ಟು ಉಳಿತು? 9. ಹೌದಲ್ಲ? 9 ಉಳಿತಾನೆ? 9. ಈಗ ನಾವು ಬಿಡಿಯಲ್ಲಿ ನಮ್ಮ ಹತ್ರ ಎಷ್ಟಿದಾವೆ? 10 ಇದಾವೆ. ನಾವು ಅದರಲ್ಲಿ ಸುಲಭವಾಗಿ 2ನ್ನ ಕೊಟ್ಟಬಹುದು. ಕೊಡ್ಲಿಕ್ಕೆ ಆಗುತ್ತಾ ಇಲ್ಲ? ಸೊ ಈ 10ರಲ್ಲಿ ಅಂದ್ರೆ ಬಿಡಿ ಅಂದ್ರೆ ನಾವು 10 1 ರೂಪಾಯಿ ಇತ್ತ. 1 2 3 4 5 6 7 8 9 10. ಎಷ್ಟು ಕೊಡ್ಬೇಕು ಅವರಿಗೆ? 2 ಕೊಡ್ಬೇಕು. ಕೊಟ್ಟವಲ್ಲ? ಸೊ ಎಷ್ಟು ಉಳಿತು? 1 2 3 4 5 6 7 8 ಕೊಟ್ಟವ? ರೈಟ್. ಸೊ ಈ 10 ತಗೊಂಡ್ರೆ ಎಷ್ಟು ಉಳಿತು? 8 ಉಳಿತಾ? ನೆಕ್ಸ್ಟ್ ಇಲ್ಲಿ ಬರೋದು. ಇಲ್ಲಿ ನಮ್ಮ ಹತ್ರ ಎಷ್ಟಿದಾವ? 9. 1 2 3 4 5 6 7 8 9. ಏನು 9? ನೋಡಿ, ಇವು 10ರ ನೋಟ್ಗಳು. 1 2 3 4 5 6 7 8 9. ಎಷ್ಟು ಕೊಡ್ಬೇಕು ಅವರಿಗೆ? 6ನ್ನ ಕೊಡ್ಬೇಕು. ತೆಗೆದಿದ್ದಾಗ 1 2 3 4 5 6 ಅವ್ರಿಗೆ ಕೊಡ್ಬೇಕಲ್ಲ? ಸೊ 6 ಕೊಟ್ಟಾಗ ನಮ್ಮ ಹತ್ರ ಎಷ್ಟು ಉಳಿತು? 1 2 3. ಕರೆಕ್ಟ್? ಕರೆಕ್ಟ್ ಐತಿ? ನೆಕ್ಸ್ಟ್ ಇನ್ನೇನು ಮಾಡಬೇಕು? 100. ನಮ್ಮ ಹತ್ರ ಎಷ್ಟಿರೋದು? 6. ಹೌದಾ? ಇದು 100. 1 ನೋಟು 2 ನೋಟು 3 4 5 6 ನೋಟುಗಳು ಇದಾವೆ. ಎಷ್ಟಿದಾವ? 6. ಅವ್ರಿಗೆ ಎಷ್ಟು ಕೊಡಬೇಕು? 3. 1 2 3 ಕೊಟ್ಟೇವಲ್ಲ ಅವ್ರಿಗೆ? ಎಷ್ಟು ಉಳಿತು ನಮ್ಮ ಹತ್ರ? 100 200 300. ಉಳಿದದ್ದು ಎಷ್ಟು? ಎಷ್ಟು ಉಳಿತು ಹೇಳ್ರಿ? 338. ಸೊ ಇದರಲ್ಲಿ ನಾವು ಏನು ತಿಳ್ಕೊಬೇಕು ಅಂದಾಗ 700 ಇದ್ದಾಗ ಅಥವಾ 100ರದ್ದು ಯಾವುದೇ ಸಂಖ್ಯೆಗಳಿದ್ದಾಗ ನಾವು 100ನ್ನೇ ಫಸ್ಟು ಚೇಂಜ್ ಮಾಡಿಸ್ಬೇಕು. ಏನು ಮಾಡಬೇಕು? 100ನ್ನೇ ಫಸ್ಟು ಚೇಂಜ್ ಮಾಡಬೇಕು. ದಶಕ ಇಲ್ಲಿಂದ ಇಲ್ಲಿ ದಶಕ ತಗೊಳ್ಳೋಕೆ ನಾನು 700ಕ್ಕೆ ನೇರವಾಗಿ ದಶಕವನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ 0 ಇದೆ, ಇವ್ರ ಹತ್ರ ಏನೂ ಇಲ್ಲ ಕೊಡ್ಲಿಕ್ಕೆ. ಬಿಡಿ ಸ್ಥಾನದಲ್ಲಿ ಏನ್ರಿದೆ? ಏನು 10 ಸ್ಥಾನದಲ್ಲಿ ಏನ್ರಿದೆ? ಏನೂ ಇಲ್ಲ. ಒಮ್ಮೆ ನಾವು ಎಲ್ಲಿ ಬಂದೀವಿ? 100 ಸ್ಥಾನಕ್ಕೆ ಬಂದೀವಿ. ಸೊ 100 ಸ್ಥಾನದಲ್ಲಿ 100ನ್ನ ದಶಕ ತಗೊಂಡಿದೀವಿ. ಅದು 10 ಸ್ಥಾನಕ್ಕಾಗಿದೆ. 10 ಸ್ಥಾನದಲ್ಲಿ ಎಷ್ಟು 10ಗಳಾಗಿದ್ದಾವೆ? 10 10ಗಳಾಗಿದ್ದಾವೆ. ಸೊ ಅದರಲ್ಲಿ ಮತ್ತೆ ನಾವು ಒಂದು 10ನ್ನ ತೆಗೆದುಕೊಂಡಿದೀವಿ ಬಿಡಿ ಸ್ಥಾನಕ್ಕೆ. 9 10ಗಳು ಇಲ್ಲಿ ಉಳಿತವೆ. ಸೊ ಈ 10 ಬಿಡಿಗಳಲ್ಲಿ ನಾವಿಲ್ಲಿ ಬಿಡಿಯನ್ನು ಕೊಟ್ಟಿದ್ದೀವಿ. 8 ಉಳಿದಿದೆ. ಅವ್ರಿಗೆ ಎಷ್ಟು ಕೊಡಬೇಕಾಗಿತ್ತು? 2 ಕೊಡಬೇಕಾಗಿತ್ತು. 8 ಉಳಿದಿದೆ. ಸೊ 9
ಹತ್ತುಗಳಲ್ಲಿ 6 ಹತ್ತನ್ನು ಕೊಟ್ಟಿದ್ದೀವಿ, 3 ಹತ್ತುಗಳು ಉಳಿದಿದ್ದೇವೆ. ನೆಕ್ಸ್ಟ್ 6 ನೂರಲ್ಲಿ 3 ನೂರನ್ನು ಕೊಟ್ಟಿದ್ದೀವಿ, 3 ನೂರು ನಮಗೆ ಉಳ್ಬೋದು. ಸೊ ಈ ರೀತಿಯಾಗಿ ಈ ಲೆಕ್ಕವನ್ನ ಅರ್ಥಾಯ್ತಲ್ಲ.